ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ ಮಾರ್ನಿಂಗ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಡೆಫಿನೆಟಾಗಿ ಎಂಡ್ವರೆಗೂ ನೋಡಿ. ಸೊ ನನ್ನ ಮಾರ್ನಿಂಗ್ಸ್ ಎವ್ರಿ ಡೇ ಇದೇ ರೀತಿ ಸ್ಟಾರ್ಟ್ ಆಗುತ್ತೆ, ಒಂಥರ ಪೀಸ್ಫುಲ್ಲಾಗಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಫಸ್ಟ್ ವಿಡಿಯೋ ಬರೋದು ಬಂದ್ಬಿಟ್ಟು ಇದೇ ಸಾಂಗ್ ಆಗಿರುತ್ತೆ. ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ಆಗಿದೆ ಇತ್ತೀಚೆಗೆ. ಸೊ ಆ ಫಿಲಮ್ಗೆ ಹೋಗಿ ಬಂದಾಗಿಂದ ಬರೀ ಅದೇ ಹಾಡು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಅನಿಸುತ್ತೆ. ಅದು ಇಂದ ಮಾಡಿರೋದೇ ಆಗಿರ್ಬೋದು, ನನಗೇನೋ ತುಂಬಾ ಇಷ್ಟ ಆಯಿತು. ಸೊ ನನ್ನ ಮಾರ್ನಿಂಗ್ಸ್ ಅಂತೂ ಎವ್ರಿ ಮಾರ್ನಿಂಗ್ ಇದೇ ಹಾಡಿಂದ ಸ್ಟಾರ್ಟ್ ಆಗುತ್ತೆ. ಇದೇ ಹಾಡು ಅಂತಂದರೆ ಒಂದು ದೇವ್ರ ಹಾಡಿಂದ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಒಳ್ಳೆ ಫಿಲಮ್ ಸಾಂಗ್ಸ್ ಹಾಕ್ಕೊಂಡು ನಾನು ವ್ಲಾಗ್ ಆಗಿರ್ಬೋದು, ಕುಕ್ಕಿಂಗ್ ಏನಾದರೂ ಆಗಿರ್ಬೋದು ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಯಾಕೆ ಚೇಂಜ್ ಮಾಡಿದೆ, ಯಾಕೆ ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಮಾಡೋ ಕೆಲಸನ ನೋಡ್ತಾ ಇರ್ತಾರೆ ಅಂತ ನನಗೆ ಅಬ್ಸರ್ವ್ ಆಗಿ ಸೊ ನಾವು ಯಾವ ರೀತಿ ನಾವು ಮನೇನ ಎನ್ವಿರಾನ್ಮೆಂಟ್ ಅಂದರೆ ಮನೆ ಒಳಗಡೆ ನಾವು ಯಾವ ರೀತಿ ಬಿಹೇವಿಯರ್ ಆಗಿರ್ಬೋದು, ಲಿಸ್ನಿಂಗ್ ಆಗಿರ್ಬೋದು, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಸೊ ಅದರಿಂದ ನಾನು ಈ ಮಾರ್ನಿಂಗ್ ಎದ್ದು ಹಾಡು ಹಾಕೋ ಬದಲು ಈ ಹಾಡಿಗೆ ಚೇಂಜ್ ಆಗಿದ್ದೀನಿ ಅಷ್ಟೇ, ಮಿಕ್ಕಿದೇನೂ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಅವರೆಕಾಯಿ ಎಲ್ಲ ಸುಳಿದು ನೀರು ಹಾಕಿ ಇಟ್ಟಿದ್ದೆ. ಸೊ ಮಾರ್ನಿಂಗ್ ಅದಕ್ಕೆ ಸ್ವಲ್ಪ ಬೇಗ ಎದ್ದೊಳ್ಬೇಕಾಯಿತು, ಯಾಕಂದರೆ ಇದ್ಕಿದ ಬೇಳೆ ಮಾಡ್ಕೋಬೇಕಲ್ಲ, ಇದ್ದಕ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಸಿಂಪಲ್ಲಾಗಿ ಇದ್ಕಿದ ಬೇಳೆ ಸಾರು ಮಾಡ್ತೀನಿ. ತುಂಬಾ ಸಿಂಪಲ್ಲಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಸತಿ ಡೆಫಿನೆಟಾಗಿ ಟ್ರೈ ಮಾಡಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಕಾಯಿ ತುರಿ, ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದರಿಂದ, ಅಂದರೆ ಕ್ವಾಂಟಿಟಿ ಯಾವ ಥರ ಬೇಕೋ ಅಷ್ಟು ಕಾಯಿನ ನೀವು ತೊಗೋಬೋದು. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಸೊ ಅದನ್ನೇ ಸೇರಿಸಿದೆ. ನೀವು ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು. ಇದು ಡ್ರೈ ಮಸಾಲದಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಸೋಂಪಂತೂ ಮಿಸ್ ಮಾಡಿಬಿಟ್ಟು ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕೊತ್ತಂಬರಿ, ಪುದೀನ ಇಷ್ಟನ್ನ ಹಾಕ್ಬಿಟ್ಟು ತುಂಬ ಸಾಫ್ಟಾಗಿರಬೇಕು ಪೇಸ್ಟು, ಅಂದರೆ ಮಿಕ್ಸಿ ಮಾಡಿರುವಂಥ ಪೇಸ್ಟ್ ಏನಿದೆ ಅದು ಮಸಾಲೆ ಪೇಸ್ಟ್ ತುಂಬ ಸಾಫ್ಟ್ ಇದ್ದರೆ ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಆಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಈರುಳ್ಳಿ, ಸ್ವಲ್ಪ ಮಿಕ್ಕಿಸ್ಕೊಂಡಿರೋಂಥ ಟೊಮೊಟೊ, ಸ್ವಲ್ಪ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಫ್ರೈ ಮಾಡೋದಕ್ಕೆ ಕೂಡ ಸೇರಿಸ್ತಾ ಇದ್ದೀನಿ. ಆಯಿಲಲ್ಲಿ ಫ್ರೈ ಮಾಡಿದಾಗ ಅದೊಂಥರ ಆರೋಮ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಸೇರಿಸ್ಕೊಂಡು ನಾವೆಲ್ಲ ಹಸಿದು ಹಾಕ್ಬಿಟ್ಟು ನಾವು ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದು ಥರ ಕೂಡ ಟ್ರೈ ಮಾಡ್ಬೋದು. ಏನಪ್ಪ ಅಂದರೆ ಎಲ್ಲನೂ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸೋಂಪು, ಚಕ್ಕೆ, ಲವಂಗ, ಕಾಯಿ ಎಲ್ಲನೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇದೇನಪ್ಪ ಅಂದರೆ ಸ್ವಲ್ಪ ಹೊತ್ತು ಆಯಿಲ್ ಮೇಲೆ ತೇಲ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ಇದು ಆಪ್ಷನಲ್ಲು, ಆಲೂಗಡ್ಡೆ ಮತ್ತು ಬದನೆಕಾಯಿ ನನಗಿಷ್ಟ, ಸೊ ಅದಕ್ಕೋಸ್ಕರ ಸೇರಿಸಿದ್ರೆ ಅದರದ್ದೇ ಆದಂಥ ಒಂದು ಟೇಸ್ಟ್ ಇರುತ್ತೆ, ಅದು ಅಡಿಷ್ನಲಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನಾನು ಇದ್ಕಿದ ಬೇಳೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷದ ಆಗುವಷ್ಟು ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಆಯಿಲಲ್ಲೇ ಕೂಡ ಅದ್ಕಿದ ಬೇಳೆನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಕೂಡ ಮಸಾಲೆ ಹಾಕ್ಕೊಳ್ಬೋದು, ಯಾವ ಥರ ಬೇಕಾದರೂ ಮಾಡ್ಬೋದು. ನಿಮಗೆ ಸಾರು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದಷ್ಟೇ. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಬಿಟ್ರೆ ತುಂಬ ಬೇಗ ಆಗುತ್ತೆ. ಇದೊಂಥರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥ ಸಾರು ಅಂತಲೇ ಹೇಳ್ಬೋದು. ಸೊ ಎವರ್ಗ್ರೀನ್ ಸಾರು, ಡೆಫಿನೆಟಾಗಿ ನೀವು ನಾನು ಮಾಡಿರೋ ಅಂಥ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಮೋಸ್ಟ್ಲಿ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಕೆಲವೊಬ್ಬರು ಕಡಲೆ ಎಲ್ಲ ಯೂಸ್ ಮಾಡ್ತಾರೆ, ಗಸಗಸೆ ಯೂಸ್ ಮಾಡ್ತಾರೆ. ಸೊ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊವಂಥ ಮೆಥಡ್ ನಂದು. ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲದಕ್ಕೂ ಹೊಂದ್ಕೊಳ್ಳೋಂಥ ಸಾರು. ಇಡ್ಲಿ ಜೊತೆಗೂ ಚೆನ್ನಾಗಿರುತ್ತೆ, ದೋಸೆ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ಮತ್ತು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ಒಂಥರ ಎವರ್ಗ್ರೀನ್, ಯಾವ ಜೊತೆಗೆ ಬೇಕಾದ್ರೂ ಹೊಂದ್ಕೊಳ್ಳುವಂಥ ಸಾರಿದ್ದು. ಸೊ ಏನಂತರ ನೀವು ಕಮೆಂಟ್ ಮಾಡಿ. ನಾನಿವತ್ತು ಇದ್ರ ಜೊತೆಗೆ ದೋಸೆ ಮಾಡ್ತಾ ಇದ್ದೀನಿ. ಸೊ ಅಚ್ಚುಗೆ ತುಂಬಾ ಇಷ್ಟ ಒಂಥರ ಈ ಥರ ಮಸಾಲೆ ಸಾಂಬಾರು ಜೊತೆ ದೋಸೆ, ಇಡ್ಲಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸಾಂಬಾರಿಗಿಂತ ನಾನು ಈ ಥರ ಸಾರನ್ನ ಪ್ರಿಫರ್ ಮಾಡ್ತಾ ಇರ್ತೀನಿ ಜಾಸ್ತಿನೂ. ಸಾಂಬಾರು ತುಂಬ ಕಮ್ಮಿ, ಇಡ್ಲಿಗೆ ಮಾಡೋದಾಗಿರ್ಬೋದು, ದೋಸೆಗೆ ಮಾಡೋದಾಗಿರ್ಬೋದು ತುಂಬ ಕಮ್ಮಿ ಮಾಡ್ತೀನಿ. ಸೊ ಈ ಥರ ಸಾರು ಇಷ್ಟಪಟ್ಟು ತಿಂತಾರಲ್ವ, ಅದು ಮಧ್ಯಾಹ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಸಾರಂತೂ ಸೈಡ್ಗೆ ಇಟ್ಟಿದ್ದೀನಿ, ಕುದೀತಾ ಇದೆ. ಆ್ಯಕ್ಚುಲಿ ಒಂದು ಕುದಿ ಬಂದಾದ್ಮೇಲೆ ಹೈ ಫ್ಲೇಮ್ ಇಟ್ಟಿರ್ತೀವಲ್ಲ, ಹೈ ಫ್ಲೇಮಲ್ಲಿ ಒಂದು ಕುದಿ ಬಂದಮೇಲೆ ಒಂದು ಸಿಮ್ಗೆ ಇಟ್ಬಿಟ್ಟು ಬಿಟ್ಬಿಟ್ರೆ ಆರಾಮಾಗಿ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದೇನು ಸಾಫ್ಟಾಗಿ ಬೆಂದು ಅರೋಮ ಬಿಟ್ಕೊಂಡು ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ಇವಾಗ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಟೈಮ್ ಆಗಲ್ಲ, ಅದಕ್ಕೆ ನಾನು ಹೈ ಫ್ಲೇಮೇ ಇಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಸೊ ಬೆಂದಿರಲಿಲ್ಲ ಇನ್ನು ಕಾಳು, ಇನ್ನೇನು ಮಾಡೋಕ್ಕಾಗಲ್ಲ, ಟೈಮ್ ಆಗಿಬಿಟ್ಟಿರುತ್ತಲ್ವ. ದೋಸೆ ಅಂತ ಲೇಟಾಗಿ ಎದೊಳಕ್ಕೂ ಆಗಲಿಲ್ಲ ಇವತ್ತು, ಯಾಕೆಂದರೆ ಅದೆಲ್ಲ ಈಚಿಕ್ಬಿಟ್ಟು ರೆಡಿ ಮಾಡಿಕೊಂಡು ಇಟ್ಕೋಬೇಕಲ್ಲ ಅದಕ್ಕೆ. ಸೊ ಸಾರು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ಹೆಂಗೆ ಬರ್ತಿತ್ತು ಗೊತ್ತಾ. ಸೋಂಪಂತೂ ಮಿಸ್ ಮಾಡಬೇಡಿ, ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ. ಸೊ ಸಖತ್ತಾಗಿತ್ತು ಸ್ಮೆಲ್ಲು. ಸಾರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈಸಿ, ಸಿಂಪಲಾಗಿ ಬೇಗ ಆಗುತ್ತೆ. ಅದು ಇದ್ಕಿದ ಬೆಳೆನ ಮಾರ್ನಿಂಗ್ಗೆ ಎದ್ದು ಸಿಪ್ಪೆ ತೆಗೆದಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಒಚ್ಚು ಬ್ರೇಕ್ಫಾಸ್ಟ್ಗೆ ಅಂದರೆ ಲಂಚ್ ಬಾಕ್ಸ್ಗೆ ತಿನ್ನೋದಕ್ಕೆ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ ಅಷ್ಟೇ ನಾನು. ಸೊ ಆಮೇಲೆ ನಾವು ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ದೋಸೆನ ಮಾಡ್ಕೊಳ್ತೀನಿ. ಸೊ ನಾನು ಯೂಸ್ ಮಾಡುವಂಥ ಹಿಟ್ಟು ಬಂದ್ಬಿಟ್ಟು ಸಿಂಪಲ್ ಆಗಿರುತ್ತೆ ನಂದು. ರೈಸ್ ಹಾಕ್ತೀನಿ 1 ಗ್ಲಾಸ್ಗೆ, ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಹಾಫ್ ಸ್ಪೂನಷ್ಟು ಮೆಂತ್ಯ ಕಾಳು, ಇಷ್ಟು ಹಾಕ್ಬಿಟ್ರೆ ಸಾಕು. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಸ್ವಲ್ಪ ರೈಸ್ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೇರೆಯವರೆಲ್ಲ ಏನು ಕಡಲೆ ಹಿಟ್ಟು, ಅವಲಕ್ಕಿ, ರವೆ ಎಲ್ಲನೂ ಹಾಕ್ತಿರ್ತಾರೆ, ಗೊತ್ತಿಲ್ಲ, ಅವ್ರಿಗೆ ಚೆನ್ನಾಗಿರ್ಬೋದೇನೋ. ನಾನು ಇಷ್ಟೇ 3 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಸಿಂಪಲಾಗಿ ಮಾಡ್ಕೊಳ್ತೀನಿ. ಬಿಸಿ ರೈಸ್ ಏನು ಮಾಡಿರ್ತೀನಲ್ಲ ಅದನ್ನೇ ಹಾಕ್ಬಿಟ್ಟು ನಾವು ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನು ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು. ಸೊ ಇಡ್ಲಿ ದೋಸೆ ಬ್ಯಾಟರ್ ಇದ್ಬಿಟ್ರೆ ಅಂತೂ ಮನೆಯಲ್ಲಿ ತುಂಬಾ ಖುಷಿ. ಏನಪ್ಪ ಅಂದರೆ ಅದಕ್ಕೊಂದು ಸ್ವಲ್ಪ ಪಲ್ಯ ಮಾಡಿಬಿಟ್ರೆ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಎಲ್ಲ ಆಗ್ಬಿಡುತ್ತೆ. ಒಂಥರ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ಇಡ್ಲಿ ದೋಸೆ ಇದ್ದರೆ. ಸೊ ಬ್ಯಾಟರ್ ಇದ್ರೆ ಅಂತೂ ಎಲ್ಲರಿಗೂ ಖುಷಿ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕೆಲಸ ಕಮ್ಮಿನೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೆನಪಾಯಿತು, ಬಿಸಿ ಬಿಸಿ ಇದ್ದರೆ ಕ್ಯಾಪ್ ಹಾಕೋಕ್ಕಾಗಲ್ಲ ಅಂತ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಇಡ್ತಾ ಇದ್ದೀನಿ. ಇವತ್ತೊಂಥರ ಸಿಂಪಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಚ್ಚುಗೆ NCC ಇದೆ. ಸೊ ಅದರಿಂದ ಈವ್ನಿಂಗ್ ಅಲ್ಲೇ ಊಟ ಕೊಡ್ತಾರೆ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.